ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಬಯಸದೆ ನೀ ಬಂದೆ ಈ ಕಥೆಯ ಉಷಾ ನವರತ್ನ ರಾವ್ ಅವರ ಆಧಾರಿತ ಕಾದಂಬರಿ. ಈ ಸ್ಟೋರಿ ಹೇಗಿದೆ ಮತ್ತು ಏನು ಕತೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವನಜಮ್ಮನಿಗಂತೂ ಹಿಡಿಸಲಾಗದಷ್ಟು ಸಂತೋಷವಾಯಿತು. ತಮ್ಮ ಮಗ ಎಷ್ಟು ಅದೃಷ್ಟವಂತ, ಒಂದು ವಾರದಲ್ಲಿ ಏನೆಲ್ಲ ನಡೆದು ಹೋಗಿತ್ತು. ಸುಕುಮಾರ ಸರ್ವದಮನನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ತಮ್ಮ ಕಂಪನಿಗೆ ಕರೆದೊಯ್ದು ಎಲ್ಲರಿಗೂ ಪರಿಚಯ ಮಾಡಿಸಿಕೊಟ್ಟಿದ್ದ. ಎಕ್ಸ್ಪ್ಲಾನ್ಸೇಷನ್ ಪ್ಲ್ಯಾನ್ಗಳನ್ನು ಮಾಡಲು, ಅದರ ಟಾರ್ಗೆಟ್ಗಳನ್ನು ವಿಶದೀಕರಿಸಲು ಹೇಳಿ ಅವನ ಕೈಗೆ ನೋಟಿನ ಕಂತೆಗಳನ್ನೇ ಇತ್ತಿದ್ದ. ಖರ್ಚಿಗೆ ಯೋಚನೆ ಮಾಡಕೂಡದು, ಎಲ್ಲ ನೀಟಾಗಿ ನನಗೆ ಪ್ಲ್ಯಾನ್ ಮಾಡಿಕೊಡಿ. ವಾರದ ಕೊನೆಗೆ ಇಬ್ಬರು ಜೈಪುರಗೆ ಹೋಗೋಣ. ಆ ಶುಕ್ರವಾರವೇ ಸರ್ವದಮನ, ಸುಕುಮಾರ ಇಬ್ಬರೂ ಜೈಪುರಕ್ಕೆ ಹೊರಟೇ ಬಿಟ್ಟರು. ಅಮ್ಮ, ಜೈಪುರದಲ್ಲಿ 6 ತಿಂಗಳು ಟ್ರೈನಿಂಗ್ ಅಷ್ಟೇ ಅಮ್ಮ. ಒಂದು ವೇಳೆ ನಾನು ಅಲ್ಲೇ ಇರಬೇಕಾಗಿ ಬಂದರೆ ಹೇಗಿದ್ದರೂ ಕ್ವಾರ್ಟರ್ಸ್ ಕೊಡ್ತಾರೆ, ನೀನು ಅಲ್ಲಿಗೆ ಬಂದುಬಿಡು ಹೊರಡುವ ಮುನ್ನ ಹೇಳಿದ. ನಾನೇಕೆ ಬರಲಿ? ಬೇಡ, ನೀನು ಮದುವೆಯಾಗಿ ನಿನ್ನ ಹೆಂಡ್ತಿನ ಕರೆಸ್ಕೊ. ತಾಳಮ್ಮ, ಅವಸರ ಪಡಬೇಡ, 6 ತಿಂಗಳಾಗಲಿ, ಅವರೇ ಕರೆದು ಹೆಣ್ಣು ಕೊಡ್ತಾರೆ. ಜಮುನಳನ್ನು ಏಕಾಂತವಾಗಿ ಭೇಟಿಯಾಗಿ ಹೇಳಿದ. ಆದಷ್ಟು ಬೇಗ ನಿಮ್ಮ ತಂದೆ ತಲೆ ತಿಂದು ನಮ್ಮ ಮದುವೆಗೆ ಒಪ್ಸು, ಇಲ್ದಿದ್ರೆ ಒಂದು ದಿನ ನಾನೇ ಬಂದು ಅನಾಮತ್ತಾಗಿ ನೀನು ಎತ್ಕೊಂಡು ಹೊರಟು ಹೋಗ್ತೀನಿ. ಅದಕ್ಕೆ ಮುಂಚೆ ನಾನೇ ನಿನ್ನ ಹತ್ರ ಓಡಿ ಬಂದುಬಿಡ್ತೀನಿ. ಜಮ್ಮು ಅವನಿಗೆ ಹೊರಗೆ ಹೇಳಿದಳು. ಅವನು ಜೈಪುರಕ್ಕೆ ಹೋಗುತ್ತಲೇ ದೇವಿರಯ್ಯನವರು ಹೊಸ ಮನೆಯೊಂದನ್ನು ಖರೀದಿಸಲು ಓಡಾಡತೊಡಗಿದರು. ಇದು ಹಳೆ ಕಟ್ಟಡ, ಹೊಸ ತರಹದ ಮನೆಗಳು ಬರುತ್ತವೆ. ಒಂದು ದೊಡ್ಡ ಭಾರೀ ಬಂಗಲೆ ತಗೋಬೇಕು. ನಮ್ಮ ಜಮುನಾ ಇಲ್ಲೇ ಸೆಟಲ್ ಆಗ್ತಾಳೆ ಎಂದು ಅಕ್ಕ ಪಕ್ಕದವರಿಗೆ ಆಗಲೇ ಹೇಳತೊಡಗಿದರು. ವನಜಮ್ಮನಿಗೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಪ್ರಮೇಯವೇ ಇರಲಿಲ್ಲ. ತಮ್ಮ ಸರ್ವ ಹೇಗಿದ್ದರೂ ಜಮುನಳನ್ನೇ ಮದುವೆಯಾಗುವುದು. ಕಂಪನಿಗೀಗಾಗಲೇ ಸೇರಿಕೊಂಡಾಗಿದೆ. ತಮ್ಮ ಮಗ ಆ ಮನೆ ಅಳಿಯ ಆಗುವನು ಎಂಬ ನಂಬಿಕೆಯಲ್ಲಿದ್ದರು. ಸರ್ವದಮನ ತಾಯಿಗೆ ಆಗಾಗ ಕಾಗದ ಬರೆಯುತ್ತಿದ್ದ. ತಾನು ಹೇಗಿರುವೆನೆಂದು, ಸುಕುಮಾರ ತನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿರುವನೆಂದು, ತಾನು ಕಂಪನಿಯಲ್ಲಿ ಖಂಡಿತ ಮುಂದೆ ಬರುವೆನೆಂದು ನಂಬಿಕೆ ಇರುವುದೆಂದು ಬರೆಯುತ್ತಿದ್ದ. ಜಮುನಳಿಗೂ ಒಲವಿನೋಲೆಗಳನ್ನು ಬರೆಯ ಉತ್ತರಗಳು ಜಮುನಳಿಂದ ಸಿಗುತ್ತಿತ್ತು. ಆದರೆ ಎದುರು ನಿಂತು ಮಾತನಾಡತೊಡಗಿದ್ದಾಗುತ್ತಿರಲಿಲ್ಲ. ಇಬ್ಬರು ಒಬ್ಬರಿಗಾಗಿ ಒಬ್ಬರು ಹಂಬಲಿಸುತ್ತಿದ್ದರು. 2 ತಿಂಗಳುಗಳು ಕಳೆಯುವುದರಲ್ಲಿ ದೇವಿರಯ್ಯ ಪ್ಯಾಲೇಸ್ ಆರ್ಚರ್ಡ್ಸ್ ಬಳಿ ಭಾರೀ ಬಂಗಲೆ ಕೊಂಡಿದ್ದರು. ಹಳೆಯ ಮನೆ ಬಿಟ್ಟು ಹೊಸ ಮನೆಗೆ ಸಾಮಾನುಗಳನ್ನು ಸಾಗಿಸುವ ಹುನ್ನಾರದಲ್ಲಿ ತೊಡಗಿದರು. ಸುಕುಮಾರ ಜೈಪುರದಿಂದ ಹಿಂದಿರುಗಿದ. ಅವನೊಂದಿಗೆ ಸರ್ವದನನ್ನು ಬರುವೆನೆಂದು ಆಸೆಯಿಂದ ವನಜಮ್ಮ, ಜಮುನಾ ಇಬ್ಬರೂ ಆಸೆ ಹೊತ್ತಿದ್ದರು. ಅಲ್ಲಿ ತುಂಬ ಟೇಬಲ್ ವರ್ಕಿದೆ. ಅಲ್ಲದೆ ಸರ್ವದಮನ ತುಂಬ ಬ್ರಿಲಿಯೆಂಟು. ಅವನ 5-6 ತಿಂಗಳು ಯುರೋಪಿಯನ್ ಕಂಟ್ರೀಸ್ಗೆ ಕಳಿಸಿ ಅಲ್ಲಿನ ಪ್ಲ್ಯಾನ್ಗಳನ್ನು ಸ್ಟಡಿ ಮಾಡಬೇಕು ಅಂತ ನನಗಿಷ್ಟ. ಸುಕುಮಾರ ದೇವಿರಯ್ಯನತ್ರ ನೋಡಿದ. ಆಗಲೇ ಕಳಿಸೋಣ, ಅವನು ಟ್ರೈನಿಂಗ್ ಮುಗಿಸಲಿ. ಬರೀ ಯುರೋಪ್ ಯಾಕೆ, ಅಮೇರಿಕಾಗೂ ಕಳಿಸೋಣ. ದೇವಿರಯ್ಯ ಸುಪ್ರೀತರಾಗಿ ಹೇಳಿದರು. ಪ್ರಾಜೆಕ್ಟ್ ವರ್ಕ್ ಎಂದು ಸರ್ವದಮನನ್ನು ಜೈಪುರದಲ್ಲಿ ಸುಕುಮಾರ ಬಿಟ್ಟು ಬಂದ ಮೇಲೆ ಸರ್ವದಮನಿಗೆ ಹೆಚ್ಚು ಕೆಲಸ ಇರಲಿಲ್ಲ. ಸುಕುಮಾರ ಇದ್ದಾಗಲೇ ಅವನು ಎಲ್ಲ ಮಾಡಿಕೊಟ್ಟಾಗಿತ್ತು. ಬಾಡಿಗೆಗಾಗಿ ದೊಡ್ಡ ಬಿಲ್ಡಿಂಗ್ ತೆಗೆದುಕೊಂಡು ಒಬ್ಬ ಟೈಪಿಸ್ಟ್, 4-6 ಜನ ಅಸಿಸ್ಟೆಂಟ್ಗಳನ್ನು ನೇಮಿಸಿ ಅವರನ್ನೆಲ್ಲ ಸರ್ವದಮನಿಗೊಪ್ಪಿಸಿ ಬಂದಿದ್ದ. ಸುಕುಮಾರ ಬಂದಾಗ ಅದು ಇದು ಟೈಮ್ ಪಾಸಿಸುತ್ತಿದ್ದ. ಸರ್ವರಿಗಾಗಿ ಅಸಿಸ್ಟೆಂಟ್ಗಳನ್ನು ಕರೆಸುತ್ತಿದ್ದ. ಸರ್ವೆ ಕೆಲಸ ಮುಗಿದಿತ್ತು. ಆಫೀಸ್ಗೆ ಬರುತ್ತಿದ್ದ. ಟೈಪಿಸ್ಟು, ಸ್ಟೆನೋ ಸಹಾಯಕರಿಗೆ ಆನಂತರ ಏನೂ ಕೆಲಸವಿರಲಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಸರ್ವದಮನ ಬರುತ್ತಿದ್ದ. ಮಿಕ್ಕೆಲ್ಲರೂ ಬಂದು ಸೈನ್ ಹಾಕಿ ಅರ್ಧ ಗಂಟೆ ಕುಳಿತು ಹೊರಡುತ್ತಿದ್ದರು. ಸ್ಟೆನೋ ಟೈಪಿಸ್ಟ್ ಆಗಿದ್ದ ದುಲಾರಿ ಸಿಂಗ್ ಬಿಟ್ಟರೆ ಆಫೀಸ್ನಲ್ಲಿ ಯಾರೂ ಇರುತ್ತಿರಲಿಲ್ಲ. ಅವಳಿಗೆ ಕೆಲಸ ಹೇಳಲು ಸರ್ವನಿಗೂ ಏನೂ ಕೆಲಸವಿರಲಿಲ್ಲ. ಕೆಲಸವೇ ಇಲ್ಲದ ಸಂಬಳ ತೆಗೆದುಕೊಳ್ಳಲು ಸರ್ವನಿಗೆ ಯಾಕೋ ಮನಸ್ಸಾಗಲಿಲ್ಲ. ಆಫೀಸಿಗೆ ಬಂದು ಕುಳಿತು ಏನೋ ಕೆಲಸ ಮಾಡದೆ
ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಫೋನಿನಲ್ಲಿ ಸುಕುಮಾರನಿಗೆ ಇದನ್ನು ತಿಳಿಸಿದಾಗ ಸುಕುಮಾರ ನಕ್ಕಿದ್ದ. ಬಿಗಿನಿಂಗಿನಲ್ಲಿ ಎಲ್ಲ ಹೀಗೆ ಒಂದು ಕೆಲಸ ಶುರು ಆದರೆ ಉಸಿರಾಡೋಕ್ಕೂ ಟೈಮ್ ಇರೋಲ್ಲ. ಮೇಕ್ ಅವರ್ ಸೆಲ್ಫ್ ಕಂಫರ್ಟಬಲ್ ಐಡಿಯಾ ಸುತ್ತ ತಿರುಗಾಡಿಕೊಂಡು ಬನ್ನಿ. ಇನ್ನೂ ಹೊಸ ಐಡಿಯಾ ಬರಬಹುದು. ಕೆಲಸ ಮಾಡಿದರೆ ಮಾತ್ರ ಸಂಬಳ ಕೊಡೋದು ಅಂತ ನಾನೇನು ಹೇಳಲಿಲ್ವಲ್ಲ. ಹೊತ್ತು ಹೋಗುವುದೇ ಕಷ್ಟವಾಗುತ್ತಿತ್ತು. ಸರ್ವ ಇದ್ದದ್ದು 5 ಸ್ಟಾರ್ ಹೋಟೆಲ್ನಲ್ಲಿ. ಅದ್ಯಾಕೋ ಸುಕುಮಾರ್ ಹೊರಟು ಹೋದ ಮೇಲೆ ಆ ಸುಖದ ಸುಪ್ಪತ್ತಿಗೆಯಲ್ಲಿರಲು ಮನಸ್ಸೊಪ್ಪಲಿಲ್ಲ. ಆಫೀಸಿಗೆ ಹತ್ತಿರವೇ ಒಂದು ರೂಮ್ ಮಾಡಿಕೊಂಡು ಹೋಟೆಲ್ನಲ್ಲಿ ಊಟ ತಿಂಡಿ ಮಾಡತೊಡಗಿದ. ಜಯಂತಿ ಮಗನನ್ನು ಕರೆದು ಅಂದು ಬಂದಾಗ ವನಜಮ್ಮ ದೇವರ ಮುಂದೆ ರಂಗೋಲಿ ಹಾಕುತ್ತಿದ್ದರು. ಬಾಮ್ಮ ಬಾ, ಎದುರುಗೆ ಇದ್ದರೂ ಬರೋದು ಅಪರೂಪ. ಹಾಗೇನಿಲ್ಲ ಆಂಟಿ, ಎದುರಿಗೆ ಇದ್ದರೂ ಮನೆಯಲ್ಲಾದರೂ ಇದ್ದೇ ಇರುತ್ತಲ್ಲ. ಈ ಮಕ್ಕಳ ಕೆಲಸ ಮುಗಿಯೋದೇ ಇಲ್ಲ. ಅವಳಿಗೆ ಕಾಫಿ ಇತ್ತು ಉಪಚರಿಸಿದರು. ನನಗೆ ನಮ್ಮ ಸರ್ವ ಇಲ್ಲದೆ ಇರೋದು ಮನೆಯೆಲ್ಲ ಬಿಕೋ ಅನಿಸುತ್ತೆ. ಅವನಿದ್ದಿದ್ರೆ ನಿಮ್ಮ ಜಮ್ಮು ಈ ಕಡೆ ಬರೋಳು. ಈಗ ಅವಳು ಬರೋದಿಲ್ಲ. ಆಂಟಿ, ನಾನು ಯಾಕೆ ಬಂದೆ ಗೊತ್ತಾ? ಶುಕ್ರವಾರ ನಮ್ಮ ಹೊಸ ಮನೆ ಗೃಹಪ್ರವೇಶ. ಖಂಡಿತ ನೀವು ಬರಬೇಕು. ಅದಕ್ಕೆ ಕರೆಯೋಕ್ಕೆ ಬಂದೆ. ಜಯಂತಿ ಅವರ ಮುಂದೆ ಅಕ್ಷತೆ ಇಟ್ಟು ಅದರೊಂದಿಗೆ ಕರೆಯೋಲೆ ವನಜಮ್ಮನ ಅದನ್ನು ತೆಗೆದು ನೋಡಿದರು. ಗಂಗಾ ಜಮುನಾ ಮನೆ ಹೆಸರು ಚೆನ್ನಾಗಿತ್ತು. ನಿಮ್ಮ ತಾಯಿ ಜಮುನಾದು ಇಬ್ಬರು ಹೆಸರು ಆಯಿತು. ಆದರೆ ತುಂಬ ದೂರ. ಈ ಮನೆ ಪೂರ ಬಿಡ್ತಿರೋ ಬಾಡಿಗೆಗೆ ಕೊಡ್ತಿರೋ? ಆಂಟಿ, ಈ ಮನೆ ಮಾರಿ ಆಯಿತು. ಈ ಹೊಸ ಮನೆ ಜಮ್ಮುಗೆ ಅಂತಲೇ ಅಪ್ಪ ಕೊಂಡಿರೋದು. ನನಗೆ ಸದಾಶಿವನಗರದಲ್ಲಿ ಒಂದು ದೊಡ್ಡ ಬಂಗಲೆ ಕೊಡ್ತಾರಂತೆ. ನಮ್ಮ ಯಜಮಾನ್ರನ್ನ ಕೆಲಸ ಬಿಟ್ಬಿಡು, ಇಲ್ಲಿಗೆ ಬಂದು ನಮ್ಮ ಕಂಪ್ನಿಲೇ ಕೆಲಸ ಮಾಡು ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಯಜಮಾನರು ಒಪ್ತಾ ಇಲ್ಲ. ಆದರೆ ನೀವು ಮನೆ ಪೂರ ಖಾಲಿ ಮಾಡಿ ಹೊರಟು ಹೋಗ್ತೀರಾ? ವನಜಮ್ಮ ಆಶ್ಚರ್ಯದಿಂದ ಕೇಳಿದರು. ಹೌದು ಆಂಟಿ, ನಮ್ಮ ಜಮ್ಮುದು ಮದುವೆ ಆಗಬೇಕಲ್ಲ, ಈಗಲೇ ಯಾಕೆ ಸೆಟ್ಲ್ ಮಾಡಿಬಿಡ್ಬೇಕಲ್ಲ ಅಂತ ಅಪ್ಪ ಅವಸರ ಪಡ್ತಾ ಇದ್ದಾರೆ. ನಿಮಗೆ ಗೊತ್ತು, ಅಪ್ಪ ಹಾರ್ಟ್ ಪೇಷೆಂಟು. ಮುಂದಿನ ತಿಂಗಳು ಜಮ್ಮು ಮದುವೆ ಮಾಡಬೇಕು ಅಂತ ಇದ್ದಾರೆ. ಅದು ಸರಿನೋ? ನನಗೂ ಅಷ್ಟೇ. ಆದಷ್ಟು ಬೇಗ ಸರ್ವ ನಮ್ಮ ಜಮ್ಮು ಮದುವೆ ಆದರೆ ಸಾಕು. ಇಬ್ಬರು ಎಷ್ಟು ದಿನ ಹೀಗೆ ಓಡಾಡೋದು? ಗೃಹಪ್ರವೇಶದ ಗಲಾಟೆಯಲ್ಲೆಲ್ಲ ಮುಗಿಲಿ. ನೀವು ಬಂದು ಅಪ್ಪನ ಹತ್ರ ಮಾತಾಡಿ ಆಂಟಿ. ಹಾಗೇ ಆಗಲಿ. ಆಟೋ ಮಾಡಿಕೊಂಡು ಕೆಳಗೆ ಇರಲೆಂದು ಪಕ್ಕದ ಮನೆ ವೀಣಾಳನ್ನು ಕರೆದುಕೊಂಡು ವನಜಮ್ಮ ಗೃಹಪ್ರವೇಶಕ್ಕೆ ಹೊರಟು ಬಂದರು. ಆ ಮನೆಯ ಸೊಗಸು ವೈಭವ ಕಂಡು ತಮ್ಮ ಮಗ ಆ ಮನೆಯ ಅಳಿಯ ಆಗುವುದನ್ನು ನೆನೆದು ಹಿಗ್ಗಿದರು. ದೇವಿರಯ್ಯನವರು ವನಜಮ್ಮನನ್ನು ಆದರದಿಂದ ಸ್ವಾಗತಿಸಿದರು. ಬಾಯಿ ತುಂಬ ಸರ್ವದಮ್ಮನನ್ನು ಗುಣಗಾನ ಮಾಡಿದರು. ತಾವೇ ನಿಂತು ಉಪಚರಿಸಿದರು. ಜಮ್ಮುನ ಮದುವೆ ಹೆಣ್ಣಿನಂತೆ ಅಲಂಕರಿಸಿಕೊಂಡು ಓಡಾಡುತ್ತಿದ್ದಳು. ವನಜಮ್ಮ ಹೊರಡುವ ಮುನ್ನ ಅವರ ಹಿಂದೆಯೇ ಬಂದಳು. ಸರ್ವಗೂ ಸುಖೋ ಫೋನ್ ಮಾಡಿದ್ನಂತೆ. ಇವತ್ತು ಅವನು ಬಂದಿದ್ದರೆ ಎಷ್ಟು ಚೆನ್ನಾಗಿರೋದು. ಆದರೆ ಅವನು ತುಂಬ ಕೆಲಸ ಇದೆ, ಆಗೋಲ್ಲ ಅಂತ ಅಂದ್ಬಿಟ್ನಂತೆ. ಹೌದಾ? ಆಗಲಿ, ಬರ್ತಾನೆ ಬಿಡು. ಇವತ್ತಲ್ಲ ನಾಳೆ ಬಂದೇ ಬರ್ತಾನಲ್ಲ. ವನಜಮ್ಮ ಅವಳ ಕೆನ್ನೆ ಸವರಿದರು. ಆದರೆ ಇಬ್ಬರಿಗೂ ತಿಳಿಯದ ವಿಷಯವಿತ್ತು. ಸರ್ವನಿಗೆ ಸುಕುಮಾರ ಫೋನ್ ಮಾಡಿರಲಿಲ್ಲ. ಅವನು ಆಗಲೇ ಪಂಚಾತಾರ ಹೋಟೆಲ್ ಬಿಟ್ಟಾಗಿತ್ತು. ಅವನನ್ನು ಆಫೀಸ್ನಲ್ಲಿ ಸಂಪರ್ಕಿಸುವ ತಂಟೆಗೆ ಹೋಗಿರಲಿಲ್ಲ. ಜಮುನಾ ಅವನ ಪಂಚಾತಾರ ಹೋಟೆಲಿನ ರೂಮ್ ಪೋನಾಯಿಸಿ ಉತ್ತರ ಬಾರದೆ ಬೇಸರಗೊಂಡಿದ್ದಳು. ಆಗಾಗ ಬರ್ತಾ ಇರು ಜಮ್ಮು. ಖಂಡಿತ ಬರ್ತೀನಿ. ಸರ್ವನಿಗೆ ಕಾಗದ ಬರಿತಾ ನನ್ನ ಜ್ಞಾಪಿಸಿ. ಓ, ನಾನು ಬೇರೆ ಜ್ಞಾಪಿಸ್ಬೇಕಾ? ಅವನಿಗೆ 3 ಹೊತ್ತು ನಿಂದೇ ಜ್ಞಾನ ಇರಬೇಕಾದ್ರೆ ನಾನು ಜ್ಞಾಪಿಸೋಕ್ಕೆ ಹೇಗೆ ಸಾಧ್ಯ? ಹೋಗಿ ಆಂಟಿ. ಜಮುನಾ ನಾಚಿ ಒಳಗೋಡಿದಳು. ಜಮುನಮ್ಮ ತಮ್ಮ ಮಗನ ಅದೃಷ್ಟವನ್ನೇ ನೆನೆದು ಹಿಗ್ಗುತ್ತಾ ಮನೆಗೆ ಬಂದರು. ಸರ್ವನಿಗೂ ಎಲ್ಲ ವಿವರವನ್ನು ಕಾಗದ ಬರೆಯಬೇಕು. ಜಮುನಾ ರಾತ್ರಿ 11ರ ಮೇಲೆ ಸರ್ವದ ಮನೆಗೆ ಫೋನ್ ಮಾಡಿದಳು. ರೂಮಿನ ಬಾಗಿಲು ಹಾಕಿತ್ತು. ಯಾರಿಗೂ ತಿಳಿಯುವುದಿಲ್ಲ, ಯಾರಿಗೂ ಕೇಳಿಸುವುದಿಲ್ಲ. ಡಯಲ್ ತಿರುಗಿಸಿದರು. ಹಲೋ, ಕನೆಕ್ಟ್ ಮೀ ಟು ಮಿಸ್ಟರ್ ಸರ್ವದಮನ್. ಆ ಕಡೆಯಿಂದ ಬಂದ ಉತ್ತರದಿಂದ ಬೆಚ್ಚಿದಳು. ಹೌದಾ? ಯಾವಾಗ ಖಾಲಿ ಮಾಡಿ ಹೋದ್ರು? ಏನು ಅಡ್ರೆಸ್, ವಿಳಾಸ, ನಂಬರು, ಮೆಸೇಜು ಬಿಟ್ಟು ಹೋಗಿಲ್ವಾ? ಆತಂಕದಿಂದ
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.